ಸೆಷನ್ 21 ಮತ್ತು ಸೆಷನ್ 22 ಈ ಎರಡೂ ಸೆಷನ್ನಿಂದ ನಾನು ಒಂದೇ ವಿಡಿಯೋ ಕಂಟೆಂಟನ್ನು ಮಾಡಿದ್ದೀನಿ. ಬಟ್ ಸಪ್ರೇಟಾಗಿ ನಿಮಗೆ ಸ್ಟಡಿ ಮೆಟೀರಿಯಲ್ ಇದೆ, ಖಂಡಿತ ನೀವು ನೋಡ್ಕೊಳ್ಬೋದು ಮತ್ತು ಟೆಕ್ಸ್ಟ್ ಬುಕ್ಕನ್ನು ಕೂಡ ನೀವು ನೋಡ್ಬೋದು. ಸೊ ಹಿಂದಿನ ವಿಚಾರಗಳನ್ನೆಲ್ಲ ಓದ್ಕೊತಿದ್ದೀರಾ ಅಂತ ಅಂದ್ಕೊಳ್ತಾ ಸೆಷನ್ 22 ಮತ್ತು 21 ಎರಡೂ ಸೆಷನನ್ನು ಈ ಒಂದೇ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ, ಅಂದರೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಟಾಪಿಕ್ ತುಂಬ ಕಡಿಮೆ ಇದೆ, ಹಾಗಾಗಿ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗಿಲ್ಲ. ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಒಂದು ಸ್ವಲ್ಪ ಮಾತ್ರ ನಾನು ನಿಮಗೆ ಹೇಳೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಹಾಗಾಗಿ ಗಾಮಾ ಡಿ ಕೆ ಆ್ಯಂಡ್ ಇಟ್ಸ್ ಕೈನಮ್ಯಾಟಿಕ್ಸ್ ಮತ್ತು ಇಂಟರ್ನಲ್ ಕನ್ವರ್ಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಗಾಮಾ ಡಿ ಕೆ ಆ್ಯಂಡ್ ಇಟ್ಸ್ ಕೈನಮ್ಯಾಟಿಕ್ಸ್ ಮತ್ತು ಇಂಟರ್ನಲ್ ಕನ್ವರ್ಷನ್. ಸೊ ಹಾಗಾದರೆ ನಾವು ಗಾಮಾ ಡಿ ಕೆಯನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿಬಿಟ್ಟು, ಸೊ ಹೇಗೆ ನೀವು ಆಲ್ಫಾ ಮತ್ತು ಬೀಟಾ ಡಿ ಕೆಯನ್ನು ಕಲ್ತ್ಕೊಂಡ್ರೋ ಅದೇ ಥರ ಗಾಮಾ ಡಿ ಕೆಯನ್ನು ಕೂಡ ಡಿಫೈನ್ ಮಾಡ್ಬೋದು ತುಂಬ ಈಸಿಯಾಗಿ. ದ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ರೇಡಿಯೇಷನ್ ಎಮಿಟೆಡ್ ಡ್ಯೂರಿಂಗ್ ದ ಟ್ರಾನ್ಸಿಷನ್ ಆಫ್ ದ ನ್ಯೂಕ್ಲಿಯಸ್ ಫ್ರಮ್ ಇಟ್ಸ್ ಎಕ್ಸೈಟೆಡ್ ಸ್ಟೇಟ್ ಟು ಇಟ್ಸ್ ಗ್ರೌಂಡ್ ಸ್ಟೇಟ್ ಈಸ್ ನೋನ್ ಆಸ್ ಗಾಮಾ ಡಿ ಕೆ. ಅಂದರೆ ಏನಿಲ್ಲ, the spontaneous emission of gamma particles from the excited nucleus is known as gamma decay. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ, ನ್ಯೂಕ್ಲಿಯಸ್ ಟ್ರಾನ್ಸಿಷನ್ ಆಗುತ್ತೆ ಫ್ರಮ್ ಇಟ್ಸ್ ಎಕ್ಸೈಟೆಡ್ ಸ್ಟೇಟ್ ಟು ಇಟ್ಸ್ ಗ್ರೌಂಡ್ ಸ್ಟೇಟ್ ಬೈ ಎಮಿಟಿಂಗ್ ಗಾಮಾ ರೇಡಿಯೇಷನ್ಸ್. ಸೊ ಹಾಗಾದರೆ ಆ ನ್ಯೂಕ್ಲಿಯಸ್ ಎಕ್ಸೈಟೆಡ್ ಸ್ಟೇಟ್ಗೆ ಏನಕ್ಕೆ ಇರುತ್ತೆ? ಬೈ ಎಮಿಟಿಂಗ್ ಐದರ್ ಆಲ್ಫಾ ಆರ್ ಬೀಟಾ ರೇಡಿಯೇಷನ್ಸ್. ಸೊ ನಿಮಗೆ ಗೊತ್ತಿದೆ, ಗಾಮಾ ಡಿ ಕೆ ಆಗಬೇಕಂದ್ರೆ ಇಟ್ ಈಸ್ ಫಾಲೋಡ್ ಬೈ ಐದರ್ ಆಲ್ಫಾ ಡಿ ಕೆ ಆರ್ ಬೀಟಾ ಡಿ ಕೆ. ಸೊ ಅವೆರಡೂ ಫಿನಾಮಿನ ಆಗಿಲ್ಲ ಅಂದರೆ ನಮಗೆ ಬರೀ ಇಂಡಿವಿಜುವಲ್ ಆಗಿ ಗಾಮಾ ಪಾರ್ಟಿಕಲ್ಸ್ ಒಂದು ಪರ್ಟಿಕ್ಯುಲರ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ಎಮಿಟ್ ಆಗೋದಿಲ್ಲ. ಇಲ್ಲಿ ಗಾಮಾ ರೇಡಿಯೇಷನ್ಸ್ ಎಮಿಟ್ ಆಗ್ತಿದೆ ಅಂದರೆ ಐದರ್ ಬೀಟಾ ಎಮಿಷನ್ ಇರಬೇಕು ಆರ್ ಆಲ್ಫಾ ಪಾರ್ಟಿಕಲ್ ಎಮಿಷನ್ ಇರಬೇಕು. ಸೊ ಹಾಗಾಗಿ ಇದನ್ನು ಯಾವ ಥರ ಬೇಕಾದರೂ ನೀವು ಡಿಫೈನ್ ಮಾಡ್ಕೊಳ್ಳಿ. ಸೊ ಇಸ್ ಎ ಗಾಮಾ ಪಾರ್ಟಿಕಲ್ಸ್ ಅಂದರೆ ಗಾಮಾ ರೇಸ್, ಅದ್ರ ಪ್ರಾಪರ್ಟೀಸ್ ಹೇಳ್ಬೋದು ಅಂತಂದರೆ ಇದರ ಪೆನೆಟ್ರೇಟಿಂಗ್ ಪವರು ಜಾಸ್ತಿ ಇರುತ್ತೆ ಕಂಪೇರ್ ಟು ಅದರ್ 2 ಟೈಪ್ಸ್ ಆಫ್ ರೇಡಿಯೇಷನ್ಸ್. ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸಲ್ಲಿ 3 ಟೈಪ್ಸ್ ಇದೆ, ಆಲ್ಫಾ ರೇಸ್, ಬೀಟಾ ರೇಸ್ ಆ್ಯಂಡ್ ಗಾಮಾ ರೇಸ್. ಸೊ ಬಿಗಿನಿಂಗಲ್ಲಿ ರುದರ್ಫರ್ಡ್ ಅವರು 2 ಟೈಪ್ಸ್ ಆಫ್ ರೇಡಿಯೇಷನ್ಸನ್ನು ಡಿಸ್ಕವರ್ ಮಾಡ್ತಾರೆ, ಅಂದರೆ ಅವರು ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೆ ಆಲ್ಫಾ ಮತ್ತು ಬೀಟಾ ರೇಸ್ ಅಂತ ನೇಮ್ ಕೂಡ ಅಂದರೆ ಆ ಹೆಸರಿನಲ್ಲಿ ಅದನ್ನು ಕರೆದಿದ್ದಾರೆ. ಆಲ್ಫಾ ಪಾಸಿಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸನ್ನು ಆಲ್ಫಾ ರೇಸ್ ಅಂತಲೂ, ನೆಗೆಟಿವ್ಲಿ ಚಾರ್ಜೆಡ್ ಪಾರ್ಟಿಕಲ್ಸನ್ನು ಬೀಟಾ ರೇಸ್ ಅಂತಲೂ ಕರೆದಿದ್ದಾರೆ. ಬಟ್ ಆ ಟೈಮಲ್ಲಿ ಅವರು ಗಾಮಾ ರೇಡಿಯೇಷನ್ಸ್ನ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಷ್ಟು ಮಾತ್ರನೇ ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸ್ ಹೊಂದಿರುತ್ತೆ ಅಂದ್ಕೊತಾರೆ. ಬಟ್ ಅದಾದಮೇಲೆ 1900ನಲ್ಲಿ ಪೌಲ್ ವಿಲಾರ್ಡ್ ಅವರು ರೇಡಿಯೋ ಆ್ಯಕ್ಟಿವ್ ರೇಡಿಯೇಷನ್ಸಲ್ಲಿ 3rd ಟೈಪ್ ಆಫ್ ರೇಡಿಯೇಷನ್ಸು ಕೂಡ ಇದೆ, ದೇ ಆರ್ ನಥಿಂಗ್ ಬಟ್ ಗಾಮಾ ರೇಸ್ ಅಂತ ಅವರು ಹೇಳ್ತಾರೆ, ಅದನ್ನು ಡಿಸ್ಕವರ್ ಮಾಡ್ತಾರೆ. ಸೊ ಹಾಗಾಗಿ ಈಸ್ ಎ 3rd ಟೈಪ್ ಆಫ್ ರೇಡಿಯೇಷನ್ ವಿಚ್ ಕುಡ್ ನಾಟ್ ಬಿ ಡಿಫ್ಲೆಕ್ಟೆಡ್ ಐದರ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ತುಂಬ ಸಿಂಪಲ್ ಆಗಿ ಗಾಮಾ ರೇಡಿಯೇಷನ್ಸನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರಿಬಹುದು. ದೇ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಐದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್, ಬಟ್ ದೇ ಹ್ಯಾವ್ considerable penetrating power and marked an effect on a photographic plate. ಫೋಟೋಗ್ರಫಿಕ್ ಪ್ಲೇಟ್ ಮೇಲೆ ಮಾರ್ಕ್ ಮಾಡುತ್ತೆ ಅಥವಾ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರದ ಈ ರೇಡಿಯೇಷನ್ಸನ್ನು ಗಾಮಾ ರೇಸ್ ಅಂತ ಕರೆದಿದ್ದಾರೆ. ಅದಷ್ಟೇ ಅಲ್ಲ, ಇದನ್ನು ಆಲ್ಫಾ ಮತ್ತು ಬೀಟಾ ಡಿಸ್ಇಂಟಿಗ್ರೇಷನ್ಗೆ ರಿಲೇಟೆಡ್ ಆಗಿ ಕೂಡ ಡಿಫೈನ್ ಮಾಡ್ಬೋದು. ಇಟ್ ಈಸ್ ಆಲ್ಸೋ ಅಬ್ಸರ್ವ್ ಫ್ರಮ್ ದ ಆಲ್ಫಾ ಆ್ಯಂಡ್ ಬೀಟಾ ಡಿಸ್ಇಂಟಿಗ್ರೇಷನ್ ದ್ಯಾಟ್ a product nucleus may be left in an excited state for a while. As a result, the excited nucleus make a transition to lower energy state by emission of electromagnetic radiation known as gamma rays. ಅಂದರೆ ಗಾಮಾ ರೇಸನ್ನು ನಾವು ಯಾವ ಥರ ಬೇಕಾದರೂ ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಪರ್ಟಿಕ್ಯುಲರ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಆಲ್ಫಾ ಡಿ ಕೆ ಆಗ್ತಿದೆ ಅಂತಂದರೆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ಅದು ಡೈರೆಕ್ಟಾಗಿ ಗ್ರೌಂಡ್ ಸ್ಟೇಟಲ್ಲಾದ್ರೂ ಬರ್ಬೋದು, ಅಥವಾ ಅದು ನ್ಯೂ ಎಲಿಮೆಂಟ್ ಫಾರ್ಮ್ ಆದಾಗ ಅದು ಗ್ರೌಂಡ್ ಸ್ಟೇಟಲ್ಲಾದರೂ ಇರ್ಬೋದು ಅಥವಾ ಎಕ್ಸಿಟಿವ್ ಸ್ಟೇಟಲ್ಲಾದರೂ ಇರ್ಬೋದು.
if it is in excited state, then it comes to ground state by emitting gamma radiations. ಸೊ ಹಾಗಾಗಿ ಗ್ರೌಂಡ್ ಸ್ಟೇಟಿಗೆ ಬರೋವಾಗ ಗಾಮಾ ರೇಡಿಯೇಷನ್ಸನ್ನ ಎಮಿಟ್ ಮಾಡ್ತವೆ ಅಂತ ಹೇಳ್ಬಿಟ್ಟು, ನೀವು ಬೀಟಾದಾರು ತಗೊಳ್ಳಿ ಇಲ್ಲ ಆಲ್ಫಾ ಡಿಕೆನಲ್ಲಾದ್ರೂ ತಗೊಳ್ಳಿ. ಸೊ ಅದನ್ನು ಇಲ್ಲಿ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಬೀಟಾ ಡಿಕೆ ಅಂದರೆ ಬೀಟಾ ಪಾರ್ಟಿಕಲ್ಸನ್ನು ಎಮಿಟ್ ಮಾಡುತ್ತೆ ಅಂತಂದರೆ ಅದು ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಈ ಎಕ್ಸೈಟೆಡ್ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಬರಬೇಕಂದ್ರೆ ಅದು ವಿತ್ ಎಮಿಷನ್ ಆಫ್ ಗಾಮಾ ರೇಡಿಯೇಷನ್ಸ್. ಸೊ ಬೀಟಾ ಪಾರ್ಟಿಕಲ್ಸ್ ಎಮಿಟ್ ಮಾಡಿದ ತಕ್ಷಣ ಅದು ಸ್ಟೇಬಲ್ ಆಗಿರೋದಿಲ್ಲ, ಅವಾಗಲೂ ಕೂಡ ನ್ಯೂ ಎಲಿಮೆಂಟ್ ಫಾರ್ಮ್ ಆಗಿದ್ದು ಕೂಡ ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ. ಬಟ್ ಅದು ಡಿಎಕ್ಸೈಟ್ ಆಗಬೇಕಂದ್ರೆ ಗ್ರೌಂಡ್ ಸ್ಟೇಟಿಗೆ ಬರಬೇಕಂದ್ರೆ ಗಾಮಾ ರೇಡಿಯೇಷನ್ಸನ್ನು ಎಮಿಟ್ ಮಾಡಬೇಕಾಗತ್ತೆ. ಸೊ ಇದು ಬೀಟಾ ಡಿಕೆದಾದರೆ ಆಲ್ಫಾ ಡಿಕೆಯಲ್ಲೂ ಕೂಡ ಒಂದು ಪೇರೆಂಟ್ ನ್ಯೂಕ್ಲಿಯಸ್ಸಿಂದ ಡಾಟರ್ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು. ಬಟ್ ಇದು ಡೈರೆಕ್ಟಾಗಿ ಗ್ರೌಂಡ್ ಸ್ಟೇಟಲ್ಲೇ ಇದೆ, ಇಲ್ಲ ಅದರ ಕೆಲವೊಂದು ಎಲ್ಲ ಪಾರ್ಟಿಕಲ್ ಎಲ್ಲ ಎಲಿಮೆಂಟ್ಸು ಕೂಡ ಗ್ರೌಂಡ್ ಸ್ಟೇಟಿಗೆ ಇರೋದಿಲ್ಲ ನೋಡಿ, ಎಕ್ಸೈಟೆಡ್ ಸ್ಟೇಟಲ್ಲೂ ಇರುತ್ತೆ. ಸೊ ಇವು ಎನರ್ಜಿ ಲೆವೆಲ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಕ್ಸೈಟೆಡ್ ಸ್ಟೇಟಿಂದ ಸ್ಟೇಬಲ್ ಸ್ಟೇಟಿಗೆ ಅಂದರೆ ಗ್ರೌಂಡ್ ಸ್ಟೇಟಿಗೆ ನ್ಯೂ ಎಲಿಮೆಂಟ್ ಫಾರ್ಮ್ ಆಗಿರೋದು ಟ್ರಾನ್ಸಿಷನ್ ಆಗುತ್ತೆ ವಿತ್ ಎಮಿಷನ್ ಆಫ್ ಗಾಮಾ ರೇಡಿಯೇಷನ್ಸ್. ಸೊ ಹಾಗಾಗಿ ಗಾಮಾ ರೇಡಿಯೇಷನ್ನು ಆಲ್ಫಾ ಅಥವಾ ಬೀಟಾ ಎಮಿಷನ್ ಆಗುವಾಗ ಮಾತ್ರ ಈ ಪ್ರೋಸೆಸ್ಸನ್ನು, ಈ ಫಿನಾಮಿನಾನ ನಾವು ನೋಡ್ಬೋದು, ಅಥವಾ ಗಾಮಾ ರೇಡಿಯೇಷನ್ಸನ್ನು. ಸೊ ಒಂದು ಚಿಕ್ಕ ಈಕ್ವೇಷನ್ ಡಿರೈವೇಷನ್ಗಿದೆ, ದಟ್ ರೆಪ್ರೆಸೆಂಟ್ಸ್ ದ ಕೈನಮ್ಯಾಟಿಕ್ಸ್ ಆಫ್ ಗಾಮಾ ರೇಸ್ ಥ್ರೂ ಮ್ಯಾಟರ್. ಅಂದರೆ ಇಲ್ಲಿ ಅದರ ಇಂಟೆನ್ಸಿಟಿ ಹೇಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಒಂದು ಮೀಡಿಯಮಲ್ಲಿ ಪಾಸ್ ಮಾಡಿದಾಗ ಅಂತ ಹೇಳೋದು. ಸೊ ಫಾರ್ ದ್ಯಾಟ್ ಲೆಟ್ ಅಸ್ ಕನ್ಸಿಡರ್ ಎ ಗಾಮಾ ರೇಸ್ ಪಾಸ್ಡ್ ಥ್ರೂ ದ ಮ್ಯಾಟರ್. ಸೊ ವೆನ್ ದೇ ಆರ್ passes through the matter, they are either completely absorbed or deflected from their path. ಅಂದರೆ ಗೊತ್ತೇ ಇದೆ. ಸೊ ಒಂದು ಮೀಡಿಯಮಲ್ಲಿ ಗಾಮಾ ರೇಡಿಯೇಷನ್ಸನ್ನು ಪಾಸ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗ್ಬೋದು, ಅಥವಾ ಅದರ ಡೈರೆಕ್ಷನಿಂದ ಡಿಫ್ಲೆಕ್ಟ್ ಆಗ್ಬೋದು, ಅಂದರೆ ಸ್ಕ್ಯಾಟರ್ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ಹಾಗಾದರೆ ಒಟ್ಟಾರೆ ಅದು ಸ್ಕ್ಯಾಟರ್ ಆಗಲಿ ಇಲ್ಲ ಅಬ್ಸರ್ವ್ ಆಗಲಿ ಅದರ ಇಂಟೆನ್ಸಿಟಿ ಅಂತೂ ಕಡಿಮೆ ಆಗುತ್ತೆ. Therefore, as a result, the intensity of gamma radiations decreases as it passes through the matter. Then let capital I be the intensity of gamma rays which are falling on the slab. ಯಾವ್ದಾದ್ರು ಒಂದು ಮೆಟೀರಿಯಲ್ ತಗೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳೋಣ ಅದು ಇಂಟೆನ್ಸಿಟಿ ಐನಷ್ಟು ಗಾಮಾ ರೇಸು ಇನ್ಸಿಡೆಂಟ್ ಆಯಿತು. ದೆನ್ dx ಆ ಮೀಡಿಯಮ್ನ ಥಿಕ್ನೆಸ್ ಆಗಿದ್ದರೆ, ದೆನ್ ಡಿಮಿನಿಯೇಷನ್ ಇಂಟೆನ್ಸಿಟಿ ಅಂದರೆ ಎಷ್ಟು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಇನಿಷಿಯಲ್ ಇಂಟೆನ್ಸಿಟಿ ಆ್ಯಂಡ್ ಥಿಕ್ನೆಸ್ ಆಫ್ ದ ಮೆಟೀರಿಯಲ್ ಅಥವಾ ಸ್ಲ್ಯಾಬ್. ಸೊ ಹಾಗಾದರೆ ಇಲ್ಲಿ ಆ ಇಕ್ವೇಷನನ್ನು ನಾವು ಡಿ ಐ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಇಂಟೆನ್ಸಿಟಿ ಆ್ಯಂಡ್ ಥಿಕ್ನೆಸ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿನ ಆ್ಯಡ್ ಮಾಡೋಣ. ಪ್ರಪೋರ್ಷನಾಲಿಟಿ ಸೈನನ್ನು ರಿಮೂವ್ ಮಾಡಿ. ಸೊ ಡಿ ಐ ಇಸ್ ಈಕ್ವಲ್ ಟು ಮೈನಸ್ ಮ್ಯೂ ಐ ಡಿ ಎಕ್ಸ್. ಇಲ್ಲಿ ಮ್ಯೂ ವಿಚ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ, ಆ್ಯಂಡ್ ಹಿಯರ್ ಇಟ್ ಈಸ್ ಕಾಲ್ಡ್ ಆಸ್ ಅಟೆನ್ಯೂಯೇಷನ್ ಕೋಎಫಿಷಿಯಂಟ್. ದೆನ್ ಐ ಇನಿಷಿಯಲ್ ಇಂಟೆನ್ಸಿಟಿ, ಡಿ ಎಕ್ಸ್ thickness of the material or medium, then di diminution intensity. So negative sign in this equation represents the decrease in intensity of gamma radiations while passing through the material or matter. So ನೋಡಿ ಈ equation ಅನ್ನು ನಾವು rearrange ಮಾಡಿ ಸೊ ನೆಕ್ಸ್ಟ್ ಟೈಪಲ್ಲಿ ಅದು ಫೈನಲ್ ಫಾರ್ಮಲ್ಲಿ ಬರ್ಕೊಳ್ಬೋದು. ಆಗ ಬರ್ಕೊಂಡಾಗ ಎಷ್ಟು ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ರಿಅರೇಂಜ್ ಮಾಡಿ ಈ ಫಾರ್ಮಿಗೆ ಬರ್ಕೊಳ್ಳೋಣ. ಡಿ ಐ ಬೈ ಐ ಈಸ್ ಈಕ್ವಲ್ ಟು ಮೈನಸ್ ಮ್ಯೂ ಡಿ ಎಕ್ಸ್. ದೆನ್ ಇಂಟಿಗ್ರೇಟ್ ಮಾಡಿ ಆನ್ ಬೋತ್ ಸೈಡ್ಸ್. ದೆನ್ ವಿ ಗೆಟ್ ಲಾಗ್ ಐ ಈಸ್ ಈಕ್ವಲ್ ಟು ಮೈನಸ್ ಮ್ಯೂ ಎಕ್ಸ್ ಪ್ಲಸ್ ಕೆ. ಹಿಯರ್ ಕೆ ರೆಪ್ರೆಸೆಂಟ್ಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆ್ಯಂಡ್ ಅಟ್ ಇನಿಷಿಯಲ್ ಸ್ಟೇಟ್ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಸ್ಲ್ಯಾಬ್ದು ಡಿ ಎಕ್ಸ್ ಅಥವಾ ಥಿಕ್ನೆಸ್ ಝೀರೋ ಇದ್ದರೆ
ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಇರುತ್ತೆ, ದಟ್ ಈಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಆಫ್ ಗಾಮಾ ರೇಸ್. ದೆನ್ ಲಾಗ್ ಐ ನಾಟ್ ಈಸ್ ಈಕ್ವಲ್ ಟು ಕೆ, ಅಂದರೆ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ನ ವ್ಯಾಲ್ಯೂ ಲಾಗ್ ಟು ಬೇಸ್ ಇ ಐ ನಾಟ್ ಸಿಗುತ್ತೆ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕೆ ವ್ಯಾಲ್ಯೂನ ಇಕ್ವೇಷನ್ 2ಗೆ, ದೆನ್ ವಿ ಗೆಟ್ log to base e I naught is equal to minus mu x plus log to base e I naught. Again simplification, then exponential, taking exponential on both sides, then we get I is equal to I naught e to the power minus mu x. So ಹಾಗಾದರೆ ಗ್ರಾಫನ್ನು ಪ್ಲಾಟ್ ಮಾಡಿದ್ರೆ log to base e I versus x for different thickness of the material, then minus mu represents the slope, represents mu value, that is attenuation coefficient. So ನಾವು attenuation coefficient ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಹೇಗೆ ಅದು ಡಿಕ್ರೀಸ್ ಆಗುತ್ತೆ ಅಂತ ಗಾಮಾ ರೇಡಿಯೇಷನ್ಸು ಒಂದು ಮೀಡಿಯಮಲ್ಲಿ ಪಾಸ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಇದಿಷ್ಟು ಇದರ ಬಗ್ಗೆ. ಸೊ ನೆಕ್ಸ್ಟು ನಾವು ಇಂಟರ್ನಲ್ ಕನ್ವರ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಗೊತ್ತಿದೆ ಗಾಮಾ ರೇಡಿಯೇಷನ್ಸ್ ಎಮಿಟ್ ಆಗಬೇಕು ಅಂತಂದರೆ ಒಂದು ಎಲಿಮೆಂಟ್, ನ್ಯೂ ಎಲಿಮೆಂಟ್ ಫಾರ್ಮ್ ಆಗಿರೋದು ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ, ಅದು ಡಿ ಎಕ್ಸೈಟ್ ಆಗುತ್ತೆ ಅಥವಾ ಗ್ರೌಂಡ್ ಸ್ಟೇಟಿಗೆ ಬರುತ್ತೆ ಬೈ ಎಮಿಟಿಂಗ್ ಗಾಮಾ ರೇಡಿಯೇಷನ್ಸ್. ಸೊ ಇದೊಂದೇ ಆಪ್ಷನ್ ಇಲ್ಲ, ಅದು ಎನರ್ಜಿನ ಲಾಸ್ ಮಾಡ್ಕೊಳ್ಳೋದು, ಅಂದರೆ ಡಿಫರೆನ್ಸ್ ಇನ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಅಪಿಯರ್ಸ್ ಆಸ್ ಇನ್ ದಿ ಫಾರ್ಮ್ ಆಫ್ ಗಾಮಾ ರೇಡಿಯೇಷನ್ಸ್. ಅದಷ್ಟೇ ಅಲ್ಲ, ಅಂದರೆ ಎಕ್ಸೈಟೆಡ್ ಸ್ಟೇಟಲ್ಲಿರೋ ಆಟಮ್ಮು ಅದರ ಎನರ್ಜಿನ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗೂ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಆ ಫಿನಾಮಿನಾನ ಇಂಟರ್ನಲ್ ಕನ್ವರ್ಷನ್ ಅಂತ ಹೇಳ್ತಾರೆ. ಜಸ್ಟ್ ಒಂದು ಫಿನಾಮಿನಾ ಗೊತ್ತಿದೆ, ಎಕ್ಸೈಟೆಡ್ ಸ್ಟೇಟಲ್ಲಿ ಇರೋದು ಆಫ್ಟರ್ ಎಮಿಟಿಂಗ್ ಐದರ್ ಆಲ್ಫಾ ಪಾರ್ಟಿಕಲ್ ಆರ್ ಬೀಟಾ ಪಾರ್ಟಿಕಲ್, ವೆನ್ ದ ನ್ಯೂ ಎಲಿಮೆಂಟ್ ಫಾರ್ಮ್ಡ್ ಆರ್ ಡಾಟರ್ ಎಲಿಮೆಂಟ್, ಇಫ್ ಇಟ್ ಈಸ್ ಇನ್ ಎಕ್ಸೈಟೆಡ್ ಸ್ಟೇಟ್, it comes to ground state by emitting gamma radiations. ನೋಡಿ, ಆಲ್ಫಾ ರೇಸು ಅಥವಾ ಬೀಟಾ ರೇಸನ್ನು ಎಮಿಟ್ ಮಾಡಿದಾಗ ನ್ಯೂ ಎಲಿಮೆಂಟ್ ಫಾರ್ಮ್ ಆಗುತ್ತೆ, ಅದು ಗೊತ್ತಿದೆ. ಆ ನ್ಯೂ ಎಲಿಮೆಂಟ್ ಫಾರ್ಮ್ ಆಗಿರೋದು ಗ್ರೌಂಡ್ ಸ್ಟೇಟಲ್ಲಾದರೂ ಇರ್ಬೋದು ಅಥವಾ ಅದು ಅದರ ಹೈ ಎನರ್ಜಿ ಸ್ಟೇಟಲ್ಲಿ ಇರ್ಬೋದು, ಅಂದರೆ ಎಕ್ಸೈಟೆಡ್ ಸ್ಟೇಟಲ್ಲಾದರೂ ಇರುತ್ತೆ. ಅದೇನಾದರೂ ಗ್ರೌಂಡ್ ಸ್ಟೇಟಿಗೆ ಬರಬೇಕು ಅಂದರೆ ಗಾಮಾ ರೇಡಿಯೇಷನ್ಸನ್ನು ಎಮಿಟ್ ಮಾಡಬೇಕು, ಅದು ಒಂದು ಕೇಸು. ಅದಷ್ಟೇ ಅಲ್ಲ, ಅದರ ಎನರ್ಜಿನ ಆರ್ಬಿಟಲಲ್ಲಿ ಇರೋ ಎಲೆಕ್ಟ್ರಾನ್ಸ್ಗೂ ಕೂಡ ಸಪ್ಲೈ ಮಾಡುತ್ತೆ. ಸೊ ಆ ಫಿನಾಮಿನಾನ ಇಂಟರ್ನಲ್ ಕನ್ವರ್ಷನ್ ಅಂತ ಕರೀತಾರೆ. ಸೊ ಹಾಗಾದರೆ ವೆನ್ emission of either alpha or beta particle, the nucleus may be either in its excited state or in ground state. So ಮೊದಲು ಹೇಳಿದ ಥರನೇ, ಸೊ ಇನ್ ಕೇಸ್ ಇಫ್ ಇಟ್ ಈಸ್ ಇನ್ ಎಕ್ಸೈಟೆಡ್ ಸ್ಟೇಟ್, ಸೊ ಇಟ್ ಡಿ-ಎಕ್ಸೈಟ್ ವಿತಿನ್ ಎ ಟೈಮ್ ಆಫ್ ಇಂಟರ್ವಲ್, ಅಂದರೆ 10 to the power minus 13 seconds. ಇದು ವೆರಿ ಶಾರ್ಟರ್ ಇಂಟರ್ವಲ್ ಆಫ್ ಟೈಮು ಅದು ಡಿ-ಎಕ್ಸೈಟ್ ಆಗುತ್ತೆ, ಅಂದರೆ ಇಟ್ ಬಿಕಮ್ ಗ್ರೌಂಡ್ ಸ್ಟೇಟ್. ಇಟ್ ಬಿಕಮ್ ಸ್ಟೇಬಲ್ ಬೈ ಎಮಿಟಿಂಗ್ ಗಾಮಾ ರೇಡಿಯೇಷನ್ಸ್. ಸೊ ಹಾಗಾದರೆ ಈ ಪ್ರೋಸೆಸ್ಸಲ್ಲಿ ಅದು ಗ್ರೌಂಡ್ ಸ್ಟೇಟಿಗೆ ಬರೋ ಪ್ರೋಸೆಸ್ಸಲ್ಲಿ 2 ಫಿನಾಮಿನಾ ಆಗ್ಬೋದು. ಯಾವುದಿರ್ಬೋದು? ಒಂದು, ಗಾಮಾ ರೇಡಿಯೇಷನ್ಸನ್ನು ಎಮಿಟ್ ಮಾಡ್ಬೋದು, ಎಕ್ಸ್ಟ್ರಾ ಎನರ್ಜಿ ಗಾಮಾ ರೇಡಿಯೇಷನ್ಸ್ ಫಾರ್ಮಲ್ಲಿ ಬರ್ಬೋದು, ಅಥವಾ ಎಕ್ಸ್ಟ್ರಾ ಎನರ್ಜಿ ಆ ನ್ಯೂಕ್ಲಿಯಸ್ಸು, ಎಕ್ಸೈಟೆಡ್ ನ್ಯೂಕ್ಲಿಯಸ್ಸು ಅದರ ಆರ್ಬಿಟಲ್ ಎಲೆಕ್ಟ್ರಾನ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ದ ನ್ಯೂಕ್ಲಿಯಸ್ ಈಸ್ ಇನ್ excited state can perform a transition to a lower state not only by emitting radiation but also by transferring energy directly to the electrons surrounding the nucleus. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಆಸ್ ಎ ರಿಸಲ್ಟ್ the transition of nucleus from its higher energy state to the lower energy state is connected with the ejection of an atomic electron from its bound state. ಅಂದರೆ ಇಲ್ಲಿ ಎಲೆಕ್ಟ್ರಾನೇ ಎಮಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಟ್ರಾ ಎನರ್ಜಿ ನ್ಯೂಕ್ಲಿಯಸ್, ಎಕ್ಸ್ಟ್ರಾ ಎನರ್ಜಿ ಅಂದರೆ ಅದು ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ, ಎಕ್ಸೈಟೆಡ್ ಸ್ಟೇಟಲ್ಲಿ ಇರುತ್ತೆ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಅಂತ ಹೇಳಿಬಿಟ್ಟು.
ಅದು ಎನರ್ಜಿನ ಲಾಸ್ ಮಾಡ್ಕೊಳುತ್ತೆ ಅಥವಾ ಅದರ ಎಕ್ಸ್ಟ್ರಾ ಎನರ್ಜಿನ ಅದರ ಒಂದು ಆರ್ಬಿಟಲ್ ಎಲೆಕ್ಟ್ರಾನ್ಗೆ ಸಪ್ಲೈ ಮಾಡುತ್ತೆ. ಸೊ ಹಾಗಾಗಿ ಎಲೆಕ್ಟ್ರಾನನ್ನು ಅದರ ಆರ್ಬಿಟಿಂದ ರಿಮೂವ್ ಮಾಡುತ್ತೆ. ಅಂದರೆ ಎಲೆಕ್ಟ್ರಾನು ಎಜೆಕ್ಟ್ ಆಗುತ್ತೆ ಫ್ರಮ್ ದ ನ್ಯೂಕ್ಲಿಯಸ್ ಅಥವಾ ಎಮಿಟ್ ಆಗುತ್ತೆ. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಗಾಮಾ ರೇಡಿಯೇಷನ್ಸ್ electron emitted from the nucleus. Therefore, the kinetic energy ಅಂದರೆ ಎಲೆಕ್ಟ್ರಾನ್ ಎಮಿಟ್ ಆಗುತ್ತೆ, ಅದು ಮೂವ್ ಆಗಬೇಕಲ್ಲ, ಅದಕ್ಕೆ ಅದರ ಕೈನೆಟಿಕ್ ಎನರ್ಜಿ, ಅದಕ್ಕೆ ಎನರ್ಜಿನ ಸಪ್ಲೈ ಮಾಡಬೇಕು. ದ ಕೈನೆಟಿಕ್ ಎನರ್ಜಿ ಆಫ್ ದ ಎಜೆಕ್ಟೆಡ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ದ ಡಿಫರೆನ್ಸ್ ಆಫ್ ಟ್ರಾನ್ಸಿಷನ್ ಎನರ್ಜಿ ಆ್ಯಂಡ್ ದ ಬೈಂಡಿಂಗ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. So actually in this process the gamma ray is internally converted into electron. Hence this process is known as internal conversion. So ಯಾಕೆ ಇದು ಇಂಟರ್ನಲ್ ಕನ್ವರ್ಷನ್ ಅಂತ ಗೊತ್ತಾಯ್ತಲ್ಲ, ಅಲ್ಲಿ ಗಾಮಾ ರೇಸ್ ಬರಬೇಕಿತ್ತು, ಆದರೆ ಗಾಮಾ ರೇಡಿಯೇಷನ್ಸ್ಗೆ ಬದಲಾಗಿ ಎಲೆಕ್ಟ್ರಾನ್ ಬರ್ತಿದೆ. ಸೊ ಎಕ್ಸ್ಟ್ರಾ ಎನರ್ಜಿನ ಅದರ ಆರ್ಬಿಟಲಲ್ಲಿ ಇರೋ ಎಲೆಕ್ಟ್ರಾನ್ನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡುತ್ತೆ ಆ ಒಂದು ಎಕ್ಸೈಟೆಡ್ ಆಟಮ್. ಸೊ ಹಾಗಾಗಿ instead of emission of gamma radiations, electrons are emitted. So and these electrons are known as internal conversion electron, and this process is known as internal conversion. So usually ತುಂಬ ಹತ್ತಿರ ಇರೋದು ನ್ಯೂಕ್ಲಿಯಸ್ಗೆ ಹತ್ತಿರ ಇರೋ ಶೆಲ್ಲು ಕೆ ಶೆಲ್ಲು. ಹಾಗಾಗಿ ನಿಯರೆಸ್ಟ್ ಶೆಲ್ಲು ಕೆ ಶೆಲ್ ಆಗಿರೋದ್ರಿಂದ ದ ಪ್ರಾಬಬಿಲಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಟ್ರಾ ಎನರ್ಜಿ ಆಫ್ ನ್ಯೂಕ್ಲಿಯಸ್ ಈಸ್ ಮೋರ್ ಆಫನ್ ಟು ದ ಕೆ ಶೆಲ್ ಎಲೆಕ್ಟ್ರಾನ್ಸ್ ಓನ್ಲಿ. ಅಂದರೆ ಕೆ ಶೆಲ್ ಎಲೆಕ್ಟ್ರಾನ್ಸಿಗೆ ಮಾತ್ರ ಅಂದರೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಕೆ ಶೆಲ್ಲಲ್ಲಿರೋ ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡೋದು ಅಂತ, ಅಥವಾ ಎನರ್ಜಿನ ಸಪ್ಲೈ ಮಾಡೋದು. ಸೊ ಇದಿಷ್ಟು ಇಂಟರ್ನಲ್ ಕನ್ವರ್ಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಖಂಡಿತ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿ, ಅದರಲ್ಲಿ ಇನ್ನು ಹೆಚ್ಚಿಗೆ ವಿವರವಾಗಿ ಅದನ್ನು ಕೊಟ್ಟಿರ್ತಾರೆ. ಸೊ ಇಷ್ಟು ಕೂಡ ನಿಮಗೆ ಇದಿಷ್ಟು ಕೂಡ ರೇಡಿಯೋ ಆ್ಯಕ್ಟಿವಿಟಿನಲ್ಲಿ ಥಿಯರಿ ಪಾರ್ಟ್. ಒಟ್ಟು ಇಷ್ಟು ಸೆಷನ್ಸಲ್ಲಿ ಅಂದರೆ ಸೆಷನ್ 16ಇಂದ ಇಲ್ಲಿವರೆಗೂ ಒಟ್ಟು 8 ಸೆಷನ್ಸ್ ಇದಿದೆ. 8 hour ಲೆಸನ್ ಇದು ರೇಡಿಯೋ ಆ್ಯಕ್ಟಿವಿಟಿ. ಇದರಲ್ಲಿ ಆದಷ್ಟು ನಾನು ನಿಮಗೆ ಇದರಲ್ಲಿ ಬರೋ ಎಲ್ಲ ಕಾನ್ಸೆಪ್ಟ್ಸನ್ನು ತಿಳಿಸೋದಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ನಿಮಗೆ ಹೆಚ್ಚಿನ ವಿಚಾರಗಳು ಬೇಕು ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಖಂಡಿತ ಓದಿ ಅಂತ ಮತ್ತೊಮ್ಮೆ ಹೇಳ್ತಾ, ಸೊ ನಿಮಗೆಲ್ಲ ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಹಾಗಾಗಿ ನಿಮ್ಮ ಪ್ರಯತ್ನ, ನಿಮ್ಮ ಓದು ಹೀಗೆ ಮುಂದುವರೆಯಲಿ ಅಂತ ಹೇಳ್ತಾ ಥ್ಯಾಂಕ್ ಯು.